A traffic signal board indicates school ahead in an equilateral triangle with side A. Find the area of a signal board using Heron's formula. If its perimeter is 180 centimeter, what will be the area of the signal? ಮೊದಲೇದಾಗಿ ಏನು ಕೊಟ್ಟಿದ್ದಾರೆ, ಏನು ಕೇಳ್ತಾ ಇದ್ದಾರೆ ಅದನ್ನು ಹೇಳ್ತೀನಿ, ಆಯಿತಾ? ಸೊ ಮೊದಲೇದಾಗಿ ಇಲ್ಲಿ ನಾವು ಈಕ್ವಿಲಾಟರಲ್ ಟ್ರಯಾಂಗಲ್ ನೋಡ್ತಾ ಇದ್ದೀವಿ. ಈಕ್ವಿಲಾಟರಲ್ ಟ್ರಯಾಂಗಲ್ ಎರಡು ಕೇಸ್ ಕೊಟ್ಟಿದ್ದಾರೆ. ಒಂದು ಸೈಡ್ ಲೆಂತ್ ಆಫ್ ಎ ಯೂನಿಟ್ ಮತ್ತಿನ್ನೊಂದು ಪೆರಿಮೀಟರ್ ಆಫ್ 180 ಸೆಂಟಿಮೀಟರ್. ಈ ಪ್ರತಿಯೊಂದು ಕೇಸಲ್ಲೂ ನೀವು ಹೆರೋನ್ಸ್ ಫಾರ್ಮುಲಾ ಉಪಯೋಗಿಸಿ, ಮೊದಲನೇ ಕೇಸಲ್ಲಿ ಹೆರೋನ್ಸ್ ಫಾರ್ಮ್ ಉಪಯೋಗಿಸಿ ಈಕ್ವಿಲಾಟರಲ್ ಟ್ರಯಾಂಗಲ್ ಫಾರ್ಮುಲಾ ಕಂಡುಹಿಡಿರಿ, ಎರಡನೇದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕೆಲಸ ಮುಗಿಸಿ. ಸೊ ಇದು ನಿಮ್ಮ ಮಕ್ಕಳು, ನಿಮ್ಮ ಕೆಲಸ ಶುರು ಮಾಡಿ. ಪಾಸ್ ಮಾಡಿ ನೋಡಿ, ಎಷ್ಟಾಗುತ್ತೆ ಅಷ್ಟು ಮಾಡಿ. ಈ ಫಾರ್ಮುಲಾ ನೋಡಿದ್ರೂ ಚಿಂತೆ ಇಲ್ಲ, ಏನು ಮಾಡೋದು ಚಿಂತೆ ಇಲ್ಲ. ಏನಂತಾರೆ, ನೀವು ಸ್ವಂತ ಬುದ್ಧಿ ಉಪಯೋಗಿಸಿ ಫಾರ್ಮುಲಾ ಅವೆಲ್ಲ ಕಂಡುಹಿಡಿಯೋಕ್ಕೆ ನೋಡಿ. ಇಲ್ಲಿ ಫಾರ್ಮುಲಾ ಡಿರೈವ್ ಮಾಡೋದು ನೋಡಿ. ಸೊ ಮೊದಲೇದಾಗಿ ಸೆಮಿ ಪೆರಿಮೀಟರ್ ಎಸ್ ಕಂಡುಹಿಡಿಬೇಕಾಗುತ್ತೆ. ಎಲ್ಲ ಸೈಡ್ ಎ ಯೂನಿಟ್ಟು, ಹಾಗಾಗಿ ಸೊ ಬೇಸಿಕಲಿ 3a/2 ಆಗುತ್ತೆ ಇಲ್ಲಿ. ಮತ್ತೆ ಏರಿಯಾ ಆಫ್ ಟ್ರಯಾಂಗಲ್ is given by s into s minus a into s minus b into s minus c whole to the power of half. s is 3a/2 ಮತ್ತಿದು 3a/2, ಇಲ್ಲೂ ಕೂಡ minus a into 3a/2 minus a into 3a/2 minus a to the power of half. ಎಷ್ಟಾಗುತ್ತೆ ಹುಡುಗರ ಇದು? ಬ್ರ್ಯಾಕೆಟ್ಸ್ ಓಪನ್. 3a/2 into LCM ಬಂದಿಲ್ಲಿ 2, so this is a/2 into a/2 into a/2 to the power of half. So 3/2 to the power of 4 into a to the power of 4 whole to the power of half. ಸರಿನಾ? ನೋಡಿ ಇಲ್ಲಿ a into a into a is a. ಅಲ್ಲಿ ಇಲ್ಲೊಂದು a ಇದೆ. 4ಕ್ಕೆ a to the power of 4, 2 into 2 into 2 is 2 to the power of 4. 2 into ಇವಾಗ ಇಲ್ಲಿ we need to make use of a particular formula from exponent. So root of a to the power of 4 ಏನು ಉಪಯೋಗಿಸ್ರಿ ಇಲ್ಲಿ ಅಂತ ಹೇಳಿದ್ರೆ, a and b whole to the power of n is a to the power of n into b to the power of n. This is cube root divided by square root of 2 to the power of 4 is 2 square into square root of a to the power of 4 is a square. So this is root 3/4 a square unit square. ಇದು ನಿಮ್ಮ ಫಾರ್ಮುಲಾ. ಮತ್ತೆ ಮುಂದಿನ ಪ್ರಾಬ್ಲಮು, ಪೆರಿಮೀಟರ್ ಕೊಟ್ಟಿದ್ದಾರೆ which is of 180 centimeter. So perimeter formula 3a which is equal to 180 divided by 3 both sides. So a is equal to 60 centimeter. So area of a triangle is root 3/4 into a square which is root 3/4 into 60 square. ಈ ಸ್ಕ್ವೇರ್ನ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ 60 into 60 ಅಂತ ಬರ್ಕೊಳ್ಳಿ. ಸೊ 2 2s 2 30s 2 1s 2 30s 30 into 30 is 900 root 3 centimeter square. ಇದು ನಿಮ್ಮ ಉತ್ತರ. ಯೂನಿಟ್ ಬರೆಯೋದು ಮರಿಬೇಡಿ. ಇಂಥ ಮೆಷರ್ಮೆಂಟ್ ಟಾಪಿಕಲ್ಲೆಲ್ಲ, ಮೆಷರ್ಮೆಂಟೇ ಅಂತಲ್ಲ, ಫಿಸಿಕ್ಸು ಮ್ಯಾಥ್ಸು ಕೆಮಿಸ್ಟ್ರಿ ಎಲ್ಲೆಲ್ಲಿ ಏನೇನು ಯೂನಿಟ್ ಬರುತ್ತೋ, ಬಯಾಲಜಿ ಎಲ್ಲೇ ಏನೇ ಯೂನಿಟ್ ಬಂದ್ರೂ ಆ ಯೂನಿಟ್ ಬರೀಲೇಬೇಕು.